ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಈಶ್ವರಚಂದ್ರ ಬೆಟಗೇರಿ. ನಾನು ಸಂಪಾದನೆ ಮಾಡಿರುವಂಥ ಶ್ರೀಕೃಷ್ಣ ಪಾರಿಜಾತ ರಂಗಪ್ರಯೋಗವನ್ನು ವಾಚನ ಮಾಡುತ್ತಾ ಬಂದಿದ್ದೀನಿ. ಮಾಯಾವಿಯಾದ ಶ್ರೀಕೃಷ್ಣ ಪರಮಾತ್ಮ ಸತ್ಯಭಾಮೆಯ ಮಂದಿರಕ್ಕೆ ಬಂದು ಅವಳ ಮನಸ್ಸಿನ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸುತ್ತಾ ಹಾಗೆ ನಾಮಸ್ಮರಣೆಯನ್ನು ಮಾಡಬೇಕು, ನಾಮಸ್ಮರಣೆಯಲ್ಲಿ ಅಂಥ ಒಂದು ಶಕ್ತಿ ಅದ ಅಂತ ಹೇಳಿ, ಇನ್ನು ನಾನು ಹೋಗ್ಬೇಕಂತಂದ್ರೆ ನೀವೇನು ಮಾಡಬೇಕಂತ ನನ್ನ ಪಾದ ತೊಳಿಬೇಕು ಅಂತ ಕೇಳಿದಾಕ್ಷಣ ಅವ್ವ ಈ ಕುರುವಂಜಿ ಎಲ್ಲಿ ಅಡ್ಡಾಡಿ ಎಲ್ಲಿ ಬಂದಿರ್ತಾಳೆ, ಆಮೇಲೆ ಈಕಿ ಪಾದ ತೊಳಿ ಅಂತಾಳಲ್ಲ, ಪಾದ ಹೆಂಗೆ ತೊಳೆದು ಅಂದಾಕ್ಷಣ ಈಗಲಾದ ಗುರ್ತೈತಲ್ಲ ನೋಡು. ಪಾದ ಯಾಕೆ ತೊಳಿಬೇಕಂದ್ರೆ ನಾನು ಗುರು ಸ್ವರೂಪ ಅಂದ್ರೇನು, ಗುರು ಪಾದ ಸೇವೆಯನ್ನು ಮಾಡೋದ್ರಿಂದ ಶಿಷ್ಯರಿಗೆ ಸದ್ಗತಿ ಆಗ್ತದೆ. ಅದಕ್ಕಾಗಿ ಗುರುವಂದನಾ ಕಾರ್ಯಕ್ರಮ ಅಂತೇಳಿ ಮಾಡ್ತಿರ್ತಾರೆ. ಅಷ್ಟು ಅಲ್ಲದೆ ವ್ಯಾಸ ಮಹರ್ಷಿಗಳ ಹೆಸರಿನಿಂದ ಏನು ಮಾಡ್ತಾರೆ ಅಂದರೆ ಇದು ಗುರುಪೂಜಾ ಅಂತೇಳಿ ಮಾಡ್ತಾರೆ. ಅದಕ್ಕೆ ನೀವು ನನಗೆ ನನ್ನ ಪಾದವನ್ನು ತೊಳೆದು ನಮಗೆ ನಮಸ್ಕಾರ ಮಾಡಿ ನಾನು ಆಶೀರ್ವಾದ ಪಡ್ಕೋಬೇಕು. ಇವಾಗ ಹೆಂಗೆ ಮಾಡೋನು? ಕೊರವಂಜಿ ನಿನಗೆ 10 ಎಮ್ಮೆ ತೊಳೆಯೋಟ ದಪ್ಪದಿ ನಿನ್ನ ಕಾಲಿನ ತೊಳ್ಕೊಳಕ್ಕೆ ಬರೋದಿಲ್ಲೇನು? ಎಷ್ಟು ಅಲಸಿದೆಯಾ ಹೌದ್ರೋಗು ನೀವು ಉಣಿದ್ರೆ ಅಷ್ಟೊತ್ತುವ ಉಪವಾಸ ಹೋಗ್ವಲಕ್ಕ ನಮಗೆ ನಿನ್ನ ಕಾಲು ತೊಳ್ಯಕ್ಕೆ ಆಗುತ್ತಾಳೆ ನಮ್ಮ ತಾಯಿ. ಹಾಗಲ್ಲ ನೋಡು, ಪಾದ ತೊಳೆಯೋದ್ರಿಂದ ಏನಾಗತ್ತೆ ಅಂತಂದ್ರೆ ಈ ಪಾದ ಪೂಜೆಯನ್ನು ಮಾಡುವುದು ಮೊದಲಿನಿಂದಲೂ ಬಂದಂಥ ಒಂದು ಸಂಪ್ರದಾಯ. ಮನೆಯಲ್ಲಿ ಯಾವುದೇ ಮಂಗಲ ಕಾರ್ಯ ಆಗಲಿ, ಯಾವುದೇ ಒಂದು ಸೂತಕ ಕಾರ್ಯಗಳಾಗಲಿ ಅಲ್ಲಿ ಗುರುಪಾದೋದಕ ತಗೋಬೇಕು ಅಂತೇಳಿ ಪ್ರತೀತಿ ಅದ. ಗುರು ಆದವರು ಕೂಡ ಪಾದೋದಕವನ್ನು ಕೊಡಬೇಕಾದ್ರೆ ಅಷ್ಟೇ ಪರಿಶುದ್ಧವಾಗಿ ಇರಬೇಕಾಗ್ತದೆ. ಹೀಗೆ ಪಾದೋದಕವನ್ನು ಕೊಡುವುದು ಎಷ್ಟು ಮಹತ್ವಪೂರ್ಣವೋ ಅಷ್ಟನ್ನೇ ತೆಗೆದುಕೊಳ್ಳೋದು ಅಷ್ಟದ. ಅದಕ್ಕೆ ನಾವು ನಿಮ್ಮ ಮನೆಯೊಳಗೆ ಪ್ರಸಾದ ಮಾಡಬೇಕಾದ್ರೆ ನನ್ನ ಪಾದ ತೊಳಿಬೇಕು. ಅದಕ್ಕೆ ಹೇಳಿ ದೂತೆ ಏನು ತಾಯಿ ಏನಂತೀನಿ ನೀನು ನೋಡುವ, ಈ ಕೊರವಂಜಿ ಭಾಳ ಶಾಣೆ ಅದಾಳ, ಜ್ಞಾನಿ ಅದಾಳ. ಈ ಮಾತು ನಾನು ಓದ್ತೀನಿ, ನೀನು ನೋಡಿದಿ, ನಮ್ಮ ಮನುಷ್ಯನಾಗ ಇದ್ದದ್ದನ್ನೆಲ್ಲ ಹೇಳಿದಾಳೆ. ಅಷ್ಟೇ ಅಲ್ಲ, ನಾವು ಕೇಳಿದ ಪ್ರಶ್ನೆಗಳಿಗೂ ಕೂಡ ಸಮರ್ಪಕವಾಗಿ ಉತ್ತರ ಕೊಟ್ಟಾಳ. ವೇದ ಉಪನಿಷತ್ತುಗಳ ಸಾರವನ್ನು ನಮಗೆ ಹೇಳಿದಾಳ. ಅಂದರೆ ಈಕೆ ದಿವ್ಯಜ್ಞಾನಿದಾಳ ಕಲಿಕೆ ಗುರು ಇದ್ದಂಗೆ ನಮಗೆ. ಅದಕ್ಕೇನು ಮಾಡ್ಬೇಕಂತೀವ ಮತ್ತು ಹೇಳಿದಂಗೆ ಪಾದ ತೊಳಿನು. ಇವು ಪಾದ ತೊಳೆದ್ರೆ ಗಂಡನ ಸಲುವಾಗಿ ಕಂಡವ್ರು ಕಾರ್ ಹಿಡ್ಕೊತ ಹೊಂಟೈತಿ. ಮತ್ತು ನಿನ್ನ ಸಂಸಾರದ ಏನಾರ ಅಂದ್ರೆ ಎಲ್ಲಿ ಬಿಡ ಅಲ್ಲ, ಈಕೆ ದಿವ್ಯಜ್ಞಾನಿದಾಳ, ನಮಗೆ ಗುರು ಸ್ವರೂಪದ ಅಂತ ಹೇಳಿದ್ರೆ ನಿನಗೆ ಅಂದ್ರೆ ಅಪಾಯಸಿ ಮಾಡಿದ್ರು ಕೂಡ ಅದನ್ನೆಲ್ಲ ಆಕೆ ನೋಡ್ಕೋತಾಳ. ಪಾದ ತೊಳಿನು ಅಂತೇಳಿ ನೋಡಿವ ಸಾಕ್ಷಾತ್ ಪರಮಾತ್ಮಂಡೆ ಕನ್ನಂಥ ಕೊರಿವಿ ಯಾಕೆ ಹೇಳಿದಾಳು. ನನ್ನ ಹೆಸರು ನಾರಾಯಣಿ ಅಂಥೇಳಿ ಅಂದ್ರೆ ಅವನ ಹೆಸರು ನಾರಾಯಣ ಪರಮಾತ್ಮ. ನಾರಾಯಣ, ನಾನು ನಾರಾಯಣಿ, ನಮ್ಮಲ್ಲಿ ಏನೇನೂ ಭೇದಿಲ್ಲ ಅಂತ ಹೇಳಿದಾಳೆ. ಹೌದಲ್ಲ ಖರೆ. ಹಾಗಾದರೆ ಸುವರ್ಣ ಪಾತ್ರೊಳಗೆ ಪವಿತ್ರವಾದಂಥ ನೀರು ಅಂತೇಳಿ ಅಂದರೆ ಬಂಗಾರದ ಒಂದು ತಂಬಿಗೆತ್ತಿಲ್ಲ ತೊಗೊಂಡು ಬಾ ನೀರು ಹಾಕ್ಕೊಂಡ ಅಂಥೇಳಿ ಹಾಕಿಡುವ. ನಿನಗೇನು ಕಡಿಮೆ ಎಲ್ಲ ಐತಿ, ನೀ ಹೇಳ್ದಂಗೆ ಮಾಡೋನು. ಪದುಮನಯನ ಪಾಣಿಯಿಂದ ಪಾದ ತೊಳೆದನ, ಪದುಮನಯನ ಪಾಣಿಯಿಂದ ಪಾದ ತೊಳೆದನ, ಪದುಮಧ್ವದ ಜಾದ ಕುಶದ ಸುಧತಿ ಕಂಡಳು, ಅವ್ವ ಸುಧತಿ ಕಂಡಳು. ದೂತೆ ಘಾತ ಆತು ನೋಡುವ. ಏನು ಘಾತ ಆತು? ಏನು ಹಿಂಗ್ಯಾಕೆ ಮಾಡಕತ್ತೈತಿ? ಮತ್ತೇನು ಘಾತ ಆತು? ಕೊರವಂಜಿ ಪಾದ ತೊಳೆ ಊಟ ಕಂಡಿಬೇಕಂತೇಳಿ ಪಾದ ತೊಳ್ಯಾಕೆ ಹೋದ್ರೆ ಏನು ನಮಗೆ ಏನು ಕಂಡು ಅವಸರದ ಏನಾಯ್ತು ಅದನ್ನಾರು ಹೇಳ. ಅಲ್ಲ ದೂತೆ ಬಾಯಿಲಿ ಇವ್ರೇನು ಕೊರವಂಜಿ ಅಲ್ಲ, ಮತ್ತೆ ಯಾರಂತಿ ಕೊರವಂಜಿ ಅಲ್ಲ ಅಂದ್ರೆ ನನ್ನ ಪರಮಾತ್ಮರೇ ಹೌದು. ಎಳ್ಳು ಕಾಳಷ್ಟು ನನಗೆ ಸಂಶಯ ಇಲ್ಲ ನೋಡಮ್ಮ. ಏನು ಮಾತಾಡ್ತೇವ ನೀನು? ನಿನಗೆ ಪರಮಾತ್ಮರು ಹುಚ್ಚತೈತಿ. ಹೀಗಾಗಿ ಪ್ರತಿಯೊಂದಕ್ಕೂ ಬರೀ ಪರಮಾತ್ಮ ಪರಮಾತ್ಮ ಅಂತ ಅಂತಿ. ಮತ್ತು ನೀ ಹೆಂಗೆ ಗುರ್ತಾ ಹಿಡಿದೀವ ಅದು ಏನೆಲ್ಲ ಇಲ್ಲಿ ನೋಡ್ದೆ. ಈ ಪಾದ ತೊಳೆಯುವಾಗ ಕಾಲಲ್ಲಿ ಪದ್ಮ ಐತಿ ನೋಡ, ಪದ್ಮ ಏವ ಮೊದಲೇ ಹೇಳ್ಬಿಡಕ್ಕೆ ಪರಮಾತ್ಮರ ಪಾದದೊಳಗೂ ಪದ್ಮದ, ನನ್ನ ಪಾದದೊಳಗೂ ಪದ್ಮದ, ಮತ್ತು ಆದಿಶೇಷನ ಹೆಡೆಯೊಳಗೂ ಪದ್ಮ ಹೇಳಿಲ್ಲ. ಸೇಬಿಡ ನಂಬವ್ವ ಚಿಂತ ತಿರ್ಕೊಂಡು ತಿನ್ನು ಕೊರಿವಾರ. ಏನು ಖರಾಗ ಪದ್ ಗೊತ್ತೈತಿ? ಎಲ್ಲಿಯಾದ್ರೂ ಜಡಿಸ್ಕೊಂಡು ಬರುವಾಗ ಎಲ್ಲಿ ಬಂಡಿ ಹೆರಿಗಿರಿ ತುದಿಬೇಕೇನ ಅದೇ ನನಗೆ ಪದ್ಮತಿ ಕಂಡೈತಿ ನೋಡು. ಮತ್ತು ಏನಿಲ್ಲ ದೂತೆ, ನಾ ಸರಿಯಾಗಿ ಹಿಡಿದಿಲ್ಲ ಪದ್ಮತಿ. ವಿಚಾರ ಮಾಡಿ ಇನ್ನೊಮ್ಮೆ ನೋಡೋಣ. ಕೊರವಂಜಿ ಯಾಕೆ ದೂತಿ ಅಷ್ಟ್ಯಾಕೆ ಒದರಾಕತ್ತದಿ?
ಅದನ್ನು ಕಾಲಾಗ ಪದ್ಮ ಐತೆ ಅಂತ ನಮ್ಮ ತಾಯಿ ಹೇಳ್ತಾಳೆ. ಕರೆನಾ? ಹೌದು, ಇದ್ದದ್ದು ಕರೆ ಅಂತ ಹೇಳಿಲ್ಲ ನನಗೆ. ಕಾಲಾಗ ಪದ್ಮ ಇದ್ದದ್ದನ್ನು ಕಂಡು ನಮ್ಮ ತಾಯಿ ನೀನು ಕೊರವಂಜಿ ಅಲ್ಲ ಅಂತಾಳು. ಮತ್ತು ನೀ ಪರಮಾತ್ಮನೇ ಇರ್ತಾ ಅದೇ ಅಂತೇಳಿ ಸಂಶಯ ಪಡಾಕತ್ತಾಳ ನೋಡೋ. ಮತ್ತೆ ಸಂಶಯ ಪಡಾತಾಳು. ಎಷ್ಟು ಹೇಳಿ ನಿಮಗೆ, ಎಷ್ಟು ಸಲ ಹೇಳಿದರಿ ಪರಮಾತ್ಮ ಅವ ಬೇರೆ, ನಾನು ದೇಶ ಪರ್ಯಟನೆ ಮಾಡುವಂಥ ಕೊರವಂಜಿ ನಾ ಬೇರೆ ಅಂತ ನೀವು ಹೇಳಿದ್ದೀನಲ್ಲೋ. ಲೋಕ ಪಾಲಿಸುವಂಥ ಪರಮಾತ್ಮನ ಪಾದದಲ್ಲಿ ಪದ್ಮ ಐತಿ ಅಂತೇಳಿ ನಿಮ್ಗೆ ಹೇಳಿದ್ದೀನಿ ಸತ್ಸಲ. ಭೂಮಿನ ಹೊತ್ತು ನಿಂತಂಥ ಆದಿಶೇಷನ ಹೇಳೋ ಪದ್ಮ ಐತಿ ಅಂತಲೂ ಹೇಳಿದ್ದೀನಿ. ಬರಮ ಭೂಪಾಲ ಸುರವತಿ ಪುತ್ರ ಬೀರೇಶ್ವರನ ಕಾಲಲ್ಲಿ ಪದ್ಮ ಐತಿ. ಹಾಗೆ ಲೋಕ ಸಂಚಾರ ಮಾಡುವಂಥ ಈ ನಾನು ಕೊರವಂಜಿ ನನ್ನ ಕಾಲಲ್ಲಿ ಪದ್ಮತಿ. ಇದು ಕರೆನ, ನೀವೇನು ಸಂಶಯ ಮಾಡಬೇಡತ್ತೆ ನಿಮಗೆ ಹೇಳಿದ್ದೀನಿ. ಮತ್ತು ನನ್ನ ಪಾದ ತೊಳೆದು ನಂಗೆ ಊಟ ಕೊಟ್ಬಿಟ್ಟು ಹೋಗಿಬಿಡ್ತೇನೆ ನಾನು. ಅಮ್ಮ ತಾಯಿ ಏನು ಸಂಶಯ ಮಾಡಬೇಡ್ಬಿಡ್ವಾ, ಪರಮಾತ್ಮ ಕಾಲ ಪದ್ಮದ ಕರೆ ಐತಿ, ಈ ಕೆಳಗಿರಬೇಕು. ಸುಮ್ಮ ಏನು ಮಾಡಿ ಕಳಿಸ್ಬಿಡು ನಕ್ಕಿನ ಬಳತಾತು. ಅಲ್ಲ, ಎಷ್ಟು ಮಾತಾಡ್ತೀರಿ, ಏನು ಸಂಶಯ ಪಡ್ತೀರಿ? ಅದೆಲ್ಲ ಬಿಟ್ಟು ಹಸಿವೆ ಆಗಿದೆ, ನಮ್ಗೆ ಸ್ವಲ್ಪ ಏನಾದ್ರು ಊಟಕ್ಕೆ ನೀಡುತ್ತೆ ಅಂತ ಅದೂ ಮಾಡ್ತಾಯಿಲ್ಲ. ಇಲ್ಲ ಜೊತೆ ಬೇಗ ಕೊರಗೆ ಬಿಟ್ಟು ಗಂಗಾ ತೊಗೊಂಡು ಊಟಕ್ಕೆ ಹಾಕಿಬಿಡೋನು ಹೋಗಿಬಿಡ್ಲಿಕ್ಕಿ. ತಾಯವ್ವ ಆಯ್ತು ಬಿಡಿಸ್ತೀನಿ, ಇನ್ನಾದ್ರು ಊಟ ಮಾಡಿ ಹೋಗಿಬಿಡ್ಲಿಕ್ಕೆ ತಗ. ಹೊಟ್ಟೆ ತುಂಬ್ತೇನೆ ಕೊರಂಜಿ. ಅಲ್ಲ, ಉಣ್ಣುತ್ತ ಕೊರವಿ ನಾನು ಬುಟ್ಟಿಯೊಳಗಿಡೆ, ಉಣ್ಣುತ್ತ ಕೊರವಿ ನಾನು ಬುಟ್ಟಿಯೊಳಗಿಡೆ. ಕೆನಕಿ ಸತ್ಯಭಾಮೆ ಕೇಳಿ ಮಾರ್ನುಡೆ, ಕೆನಕಿ ಸತ್ಯಭಾಮೆ ಕೇಳಿ ಮಾರ್ನುಡೆ, ಕೇಳಿ ಮಾರ್ನುಡೆ ಕೇಳು ಮಾಡುವೆ. ಹೂವ ಏನು ಮಾಡ್ತಾಳೆ ನೋಡೋದು ತಿಕ್ಕಿ, ಏನು ಮಾಡ್ತಾಳವ್ವ? ಹೊಟ್ಟೆ ತುಂಬ ಉಣ್ಣ ಕೊರವಿ ಹುಳಿ ಇಡ್ತೀನಿ, ಪುಟ್ಟಿ ಒಳಗೆ ತುಂಬುವಂಥ ಬಾಜಿ ಇಡ್ತೀವಿ. ಮತ್ತು ಏನು ಇಡ್ತಿ? ಹೊಟ್ಟೆಯೊಳಗೆ ಸೃಷ್ಟಿ ತುಂಬಿ ತಿಟ್ಟವಾಗಿದೆ, ಬೆಟ್ಟ ನುಂಗುವಾಗಿ ಇನ್ನು ರೊಟ್ಟಿಯಾನಮೇ ಏನಂತಾಳು? ಅಲ್ಲ, ಬೆಟ್ಟ ತಿನ್ನುವಂಥ ಶಕ್ತಿ ಐತಿ, ನೀವು ಒಂದು ಸ್ವಲ್ಪ ರೊಟ್ಟಿ ನೀಡಿದ್ರೆ ಹೊಟ್ಟೆ ತುಂಬತೈತೇನು? ಮನೆಗೆ ಬೇಕಾದ್ರನ್ನ ಕಟ್ಟಿ ಕೊಡ್ತೇನೆ, ರಗಡೆ ಐತಿ ನಮ್ಮಲ್ಲಿ. ಭಕ್ತಿಯಿಂದ ನೀವು ಒಂದು ತುತ್ತ ನೀಡಿದ್ರೆ ಹೊಟ್ಟೆ ತುಂಬತೈತಿ. ಏನೇ ಕೊಡಬೇಕಾದರೂ ಭಕ್ತಿಯಿಂದ ಪ್ರೀತಿಯಿಂದ ಕೊಡಿ. ಮುಕ್ತಿ ನೀಡಿ ಪರಮದಾನ ನಾನು ಇರ್ಲವೇ ಜೊತೆ. ಅಲ್ಲಿ ನೋಡು, ಕೊರಂಜಿ ತಾವೊಂದು ಬಿಟ್ಟು ಹೊರಗಡೆ ಎಲ್ಲ ದಿಕ್ಕಿಗೆ ಚೆಲಾಕತ್ತಾವ ನೋಡು. ಏನು ಕೊರಂಜಿ ಮನೆ ತುಂಬ ಎಲ್ಲ ತುಂಬುತ್ತಿ, ಎಲ್ಲ ಕಡೆ ಮುಸ್ತರಿ ಆಗೋದಿಲ್ಲ ಏನು ಮಾಡ್ತೀನೇನು ತೂತೆ? ಊಟ ಮಾಡೋಕ್ಕಿಂತ ಮೊದಲು ಅದನ್ನು ಅಷ್ಟದಿಕ್ಪಾಲಕರಿಗೆ ನೈವೇದ್ಯ ಮಾಡಬೇಕು. ಹೌದು ಬರೋ, ದೇವ್ರು ಕೊಟ್ಟಿದ್ದು ಅನ್ನ ದೇವ್ರಿಗೆ ಕೊಡಬೇಕು ಬಿಡು. ನಮ್ಮ ಹಿರಿಯರು ಮೊದಲು ಎಡೆ ಮಾಡಿ ಉಣ್ಣೋದನ್ನು ರೂಢಿ ಮಾಡಿಸ್ಕೊಂಡು ಬಂದಾರು. ದೂತೆ ಎಳೆ ನಿಮ್ಮದಾಣ, ಬೆಳೆ ನಿಮ್ಮದಾಣ, ಸುತ್ತಿ ಬೀಸುವ ಗಾಳಿ ನಿಮ್ಮದಾಣ ಅಂತ ಹೇಳ್ಯಾರ. ನಿಮ್ಮದಾಣವನ್ನುಂಡು ಅನ್ನರಪ್ಪಗೊಳ್ಳುವ ಪುಣ್ಯಗಳೇನೆಂಬ ರಾಮನಾಥನ ಶರಣ ಹೇಳ್ಯಾರ. ಅದಕ್ಕಾಗಿ ನಾವು ಊಟ ಮಾಡೋಕ್ಕಿಂತ ಮೊದಲು ಹಕ್ಕಿ ಪಕ್ಷಿಗಳಿಗೆ ಆಗಲಿ ಮತ್ತು ಇರುವಿಗಿಂತವಾಗಲಿ ಸ್ವಲ್ಪ ಅನ್ನ ನೀಡಿ ಅವಕ್ಕೆ ಇಟ್ಟ ನಾವು ಊಟ ಮಾಡಬೇಕು. ಹಾಗಾದ್ರೆ ಅಷ್ಟದಿಕ್ಪಾಲಕರಿಗೆ ನೈವೇದ್ಯ ತೋರಿಸ್ಬೇಕಂತಂದಿವ. ಹೌದು, ಅಷ್ಟದಿಕ್ಪಾಲಕರಿಗೆ ನೈವೇದ್ಯ ಮಾಡಬೇಕು. ಅದು ಬಿಡುವ ಮಾಡುವಲ್ಲಕ ಐಶ್ವರ್ಯ, ರಾಜಭೋಗ, ಸಕಲ ಭೋಗ, ಅಪಾರ ಸಂಪತ್ತು ಯಾರು ಕೊಡ್ತಾರ ತಂದು? ಅವರೆಲ್ಲ ಕೊಡ್ತಾರೆ. ಅದಕ್ಕೆ ಎಲ್ಲ ಪರಮಾತ್ಮಂದ ಆತನ ಹೆಸರು ಊಟ ಮಾಡಿಬಿಟ್ರೆ ಆತಿಲ್ಲೋ. ಕೆರೆ ನೀರನ್ನು ಕೆರೆ ಚೆಲ್ಲಿದಾಗ ಪರಮಾತ್ಮ ಹಿಡಿದ ಅನ್ನ ಅವನಿಗೆ ಅರ್ಪಿಸ್ರಿ. ನಾವು ಊಟ ಮಾಡಿದ್ರೆ ಐತಿ, ಅವನು ಸಂಪ್ರೀತ ಆಗ್ತಾನೆ, ನಮ್ಮದು ಹೊಟ್ಟೆ ತುಂಬತೈತಿ. ಹಾಗಾದರೆ ನಾವು ಭಕ್ತಿಯಿಂದ ಊಟ ಬಡಿಸಿದ್ವ, ಊಟ ಮಾಡಿಬಿಡು. ಹಾಗಾದರೆ ಭಕ್ತಿಯಿಂದ ನಾನು ಊಟ ಮಾಡಿದೆ, ಅದು ಭಕ್ತಿಯಿಂದ ಊಟ ಮಾಡ್ತಿ. ನಿನ್ನ ಗಂಡನ ಹೆಸರು ಏನು ಕೊರವಂಜಿ? ಈಗ ಯಾಕೆ ಬಂತಿದ್ದ? ಹೌದು, ಮತ್ತು ಊಟ ಹೇಳಿದ್ವಿ ಹೇಳು. ಹಿಂಗೆ ಹೃದಯ ಒಂದು ಪವಿತ್ರಮಣ ಮಂಟಪದಲ್ಲಿ ಪಂಚೇಂದ್ರಿಯಗಳ ಗಿಟ್ಟಿನಲ್ಲಿ ಸ್ವಾದಿಷ್ಟಾಳ ಚಕ್ರದಿಂದ ಬಂಗಾರದ ಒಲವಿನ ತೋರಣವನ್ನು ಕಟ್ಟಿ, ಸ್ಥಿರಬುದ್ಧಿ ಎನ್ನುವಂಥ ಭದ್ರದ ಕಂಬವನ್ನು ನಿಲ್ಲಿಸಿ, ಸದ್ಭಕ್ತಿ ಎನ್ನುವಂಥ ಆಸಕ್ತಿಯನ್ನು ಹೊಯ್ದು ಹಾಕಿ, ಮಮಕಾರ ತೊಳೆದು ನಿರಂಕಾರ ಕಂಕಣವನ್ನು ಕಟ್ಟಿ, ಸುಜ್ಞಾನವೆಂಬ ವಿಭೂತಿಯನ್ನು ಅಂತರಂಗದಲ್ಲಿಸಿ, ನಾನು ಗಂಡರ ಗಂಡದ ನೋಡು. ಅಲ್ಲ ಕೊರಂಜಿ, ಎಲ್ಲ ಹೇಳಿಕರೆ ಗಂಡ್ರ ಗಂಡ ಹೆಂಗೆ ನೀನು? ಅದಲ್ವಾ, ಪರಮಾತ್ಮನ ಹೆಸರು ನಿಮಗೆ ಹೆಂಗೆ ಗಂಡದನೋ, ನಾನು ಗಂಡರ ಗಂಡ ಅಂತಂದ್ರೆ ಎಲ್ಲರಿಗೆ ಲೋಕವನ್ನು ಆಳುವಂಥ ಪರಮಾತ್ಮ ಗಂಡರ ಗಂಡ ನಾನಂತಂದರೆ ಪರಮಾತ್ಮನಿಗೂ ಅಧಿಕ ನಾದೇನಿ. ಪರಮಾತ್ಮ ಅಂದರೆ ನಾನೇ, ನಾ ಅಂದ್ರೆ ಪರಮಾತ್ಮ ತಿಳಿಲ್ಲೋ ಅಲ್ಲ. ಹಂಗಾದ್ರೆ ಚಿತ್ತ ಕೊಟ್ಟು ಕೇಳು. ಗಂಡನು ಎನಗಿಲ್ಲ ಹೆಂಡರ ನಾಳುವೆ, ಗಂಡನು ಎನಗಿಲ್ಲ ಹೆಂಡರ ನಾಳುವೆ,
ಗಂಡುಗ ದೇವಿನ ನಾರಾಯಣಿ ಎಂಬ ಗಂಡನು ಎನಗಿಲ್ಲ. ಹಿಂಗಂದು ಅದು ಹೆಂಗೆ ಬಾಕೋರಂದಿ ತಂಡ ದೇವ ದೈತ್ಯರ ಕೈ ಪೂಜೆಗೊಂಡ ಹೆಂಗಳಾಡಿ ಕಾರ್ತಿಕವರ ಬಂಜಿ ನಾನು ಬೊಮ್ಮ ನಮ್ಮನೆಯ ಹೆಮ್ಮನರಿಯಾನು ಹಮ್ಮಿನ ಚಿತಗಾಳು ಹಣಮಾಗೆ ನವಬೇದ ಹಮ್ಮಿನಿ ಹಣ ಕೊಟ್ಟು ಹೊಂದಿಸಿದವಳೆ ನಾನು ಉಮಾಪತಿಯು ಎನಗೆ ಮೊಮ್ಮಗನು ಮೋಹಿನಿ ಲಚ್ಚಿ ಎಂಬುವಳೆನ್ನ ಇಚ್ಛೆಯ ಪರಿವಾರಿ ಕಚ್ಚಲಂದುವುದೆನ್ನ ಅಚ್ಚ ಬೆಳ್ಳಹಿ ಬೆನ್ನ ನಿಚ್ಚ ಹಾಸಿಗೆ ಮಾಡಿ ಬೆಚ್ಚಗೆ ಮಲಗುವೆ ಇಚ್ಛೆ ಬಂದಲ್ಲಿ ಪಕ್ಷಿಯ ನೆರಿತಿರುವೆ ಹಾಲ ಹಳ್ಳದ ಅಣ್ಣ ಮನೆಯಂಟು ಆನಂದ ಶಾಲೆಯೊಳಗೆ ಎಂದೊಟ್ಟು ಸತೆಗಳನ್ನೆಲ್ಲ ಮ್ಯಾಲೆ ಮೆಸಿ ಭಾಗದೋಳು ಅಳವಿಲ್ಲದ ಅರಮನೆಯ ಪಾಲು ಬೇಡವಂತಾದರೆ ಅವರಿಗೆಲ್ಲ ನಾನು ಪುಂಡ ನಾನಿರುವೆ ನಿದ್ದೆ ಬಂದಲ್ಲಿ ನಾ ಯೋಗ ನಿದ್ರೆ ಮಾಡುವೆ ಸುದ್ದಿಯ ತರಳಬ್ಬ ಉದ್ಭವ ಎನಗುಂಟು ಕದ್ದು ಮಾಜುವಳೆಲ್ಲ ಕರೆದವರಲಿ ಉಂಟೆ ಸಿದ್ಧಿಸಿ ಕೇಳೆನ್ನ ಸೊಲ್ಲ ಪೇಳುವೆ ನಾನು ಗಂಡರ ಗಂಡ ನಾನು ಗಂಡನು ಎನಗಿಲ್ಲ ಹೆಂಡರ ನಾಳು ಗಂಡನು ಎನಗಿಲ್ಲ ಹೆಂಡೀರ ನಾಳು ಗಂಡುಗ ದೇವಿನ ನಾರಾಯಣಿ ಎಂಬ ಗಂಡನು ಎನಗಿಲ್ಲ ತಾಯ ನೋಡು ದೂತೆ ನನಗೆ ಗಂಡ ಇಲ್ಲ ಹೆಂಡ್ರನ ಆತನ ಅಂತ ಹೇಳಿ ಅಮ್ಮ ಕೇಳಿನ ಕೊರವಂಜಿ ಮಾತಾ ಏನು ತಳವಾಕಿ ನೋಡ್ಮಿಕಿ ಗಂಡಿಲ್ಲ ಅಂತ ಆಕಿಗೆ ಹೆಂಡ್ರನ ಆತ ಅಂತ ಇದ್ದೋಳು ದೊಡ್ಡ ಕತ್ತಿವ ತಾ ಹೆಂಗೆ ಸಿದ್ದು ಹೆಂಡ್ರನಂಗೆ ಆತಳು ಸೋಜಿಗದ ಮಾತು ಹೌದಲ್ಲ ಹೌದಮ್ಮ ಕೊರಂಜಿ ನಿನ್ನ ಮಾತಿನ ಅರ್ಥ ನಮ್ಗೆ ಆಗ್ತಾ ಇಲ್ಲ ನೋಡಿದರ್ಸಾಣಿ ನನ್ನ ಮಾತನ್ನು ಚಿತ್ತಗೊಟ್ಟು ಕೇಳಬೇಕು ಹೇಗೆ ಆತ್ಮದೃಷ್ಟಿಯಿಂದ ಗಂಡು ಹೆಣ್ಣು ಅನ್ನುವಂಥ ಭೇದ ಇಲ್ಲ ಗಡ್ಡ ಮೀಸೆ ಬಂದರೆ ಗಂಡಂತಾರೆ ಮೊಲೆ ಮುಡಿ ಬಂದರೆ ಹೆಣ್ಣಂತಾರೆ ಆದರೆ ಒಳಗೆ ಸುಳಿಯುವಂಥ ಚೈತನ್ಯ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅದಕ್ಕೆ ಶರಣಸತಿ ಲಿಂಗಪತಿ ಎಂಬ ಭಾವದಿಂದ ಜೀವಾತ್ಮರು ಪರಮಾತ್ಮನಲ್ಲಿ ಐಕ್ಯವಾಗಬೇಕು ಗಂಡರ ಗಂಡ ಅಂತಂದ್ರೆ ಯಾರು ಪರಮಾತ್ಮ ಆ ಪರಮಾತ್ಮನು ಬೇರೆ ಅಲ್ಲ ನಾ ಬೇರೆ ಇಲ್ಲ ಅಂತ ಹೇಳಿದ್ದೀನಿ ಪರಮಾತ್ಮನಿಗೆ ಭೇದವಿಲ್ಲ ಅಂದ ಮೇಲೆ ಆತನು ಲಿಂಗ ಸ್ವರೂಪ ನಾನು ಲಿಂಗ ಸ್ವರೂಪ ಲೋಕದಲ್ಲೇ ಜೀವಿಗಳಿಗೆಲ್ಲ ಶರಣಾಗತ ಭಾವದಿಂದ ನೀವೆಲ್ಲರೂ ಸತಿಯರಾದರೆ ನಾವು ನಿಮ್ಮೆಲ್ಲರ ಗಂಡರ ಗಂಡ ಆ ಲೋಕನಾಥನ ಪ್ರತ್ಯಂತ ಸ್ವರೂಪಲಿಂಗ ಅಂತ ತಿಳ್ಕೊಳ್ರಿ ಅದಕ್ಕಾಗಿ ನಮಗೆ ಹೆಂಡ್ರ ಎಲ್ಲ ನಾ ಗಂಡರನ್ನು ಆತೇನೆ ಆತು ಬಿಡಬೇಕು ಹಿಕ್ಕಿಕೆತ್ತಿಬಾರ್ದು ಅಮ್ಮಾದರ್ಶನಿ ಈ ಕಪಟ ನಾಟಕ ಸೂತ್ರಧಾರಿ ಪರಮಾತ್ಮನಂಗೆ ಈಕಿ ಕೊರವಂಜದಾಳ ಈಕೇನು ಹೇಳ್ತಾಳೋ ನಮಗೊಂದು ಸರಿಯಾಗಿ ತಿಳಿದಿಲ್ಲ ಹೋಗಿ ಬರಲಿಬಿಡು ಮತ್ತೇನು ಮಾಡೋದು ತಿಳ್ಕೊಂಡ್ಬಿಡು ಕೊರವಂಜಿ ನಿನ್ನ ಹೋಗಬೇಡಿ ನೀನು ನಮ್ಮೇಲೆ ಹೆಚ್ಚು ಹೇಳಬೇಡ ನೀನು ರಾಡಿದಾಗ ನಮ್ಗೆ ತಿಳಿದಿಲ್ಲ ಗಾಡಿ ತೊಳೆದಂಗೆಲ್ಲ ರಾಡಿನ ಬರ್ತದ ನಿನ್ನ ಹೆಸರು ಹೇಳಿದಿಲ್ಲ ನಾರಾಯಣಿ ಅಂಥೇಳಿ ನಮಗಾದ್ರೆ ಪರಮಾತ್ಮನ ಹೆಸರು ನಾರಾಯಣ ಮತ್ತು ನಿನ್ನ ಹೆಸರು ನಾರಾಯಣಿ ಅಂದ ಕೂಡ ಸಂಶಯ ಬರ್ತಿತ್ತು ಈಗ ಮತ್ತು ನೀನೇ ಹೇಳ್ತೆ ಅಂದಮೇಲೆ ಇನ್ಮೇಲೆ ನಾವು ನೀ ಹೇಳ್ದಂಗೆ ಕೇಳ್ತೀವಿ ಪರಮಾತ್ಮನ ಲಗುಡ್ ಕೈಸ್ಕೊಟ್ಬಿಡುವ ಅಲ್ಲ ಪರಮಾತ್ಮನ ಕೈಸ್ಕೊಡತ್ತೆ ಯಾಕಂತೀರಿ ಮತ್ತೇನು ಮತ್ತು ಪರಮಾತ್ಮ ಕೈಸ್ಕೊಡತ್ತೆ ಹೇಳಿ ತಪ್ಪೇನು ಪರಮಾತ್ಮ ನಿಮಗೆ ಕೂಡ ಮಾತಾಡಕತ್ತ ಅಂತ ತಿಳ್ಕೊಳ್ರಿ ಅಯ್ಯ ಏನು ದುತೆ ಏನಂತಾಳು ಪರಮಾತ್ಮ ನಮಗೆ ಕೂಡ ಮಾತಾಡಕತ್ತ ಅಂತಂದ್ರೆ ಇಲ್ಲಿದಾನು ಕಾಣಿಸ್ತಾ ಇಲ್ಲ ಪರಮಾತ್ಮ ನಿಮ್ಮ ಮುಂದೆ ನಿಂತಾನಂತ ತಿಳ್ಕೊಳ್ರಿ ಅಯ್ಯ ಏನು ಅಂದ್ರೆ ಈ ಮಾತ ನಮಗೆ ತಿಳಿಯಾತ್ ಬಿಡುವ ಪರಮಾತ್ಮ ನಿಂತಾನತಾಳೆ ಮತ್ತು ಅವ ನಿಮಗೆ ಕೂಡ ಮಾತಾಡ್ತಾನೆ ನಮಗೇನು ಕಾಣ್ತಾ ಇಲ್ಲ ಏನಾಗತ್ತೆ ಕೊರವಂಜಿ ನೋಡು ನಮಗೆ ಪರಮಾತ್ಮ ಬರುವಂಗೆ ಮಾಡಿಬಿಡುವ ಅಷ್ಟಾರು ನಮಗೆ ಸಾಕಾಗ್ತಿ ಹಿಂಗೆ ಹಾಗಾದರೆ ಕೇಳು ಪರಮಾತ್ಮ ಸದ್ಯದಲ್ಲಿಯೇ ಬರ್ತಾನ ಅಂತ ಹೇಳಿದ್ರೆ ನಮಗೆ ಬರ್ತಾ ಇಲ್ಲಲ್ಲ ಆದರೆ ಹೇಳ್ತೀನಿ ಪರಮಾತ್ಮ ಹೆಂಗೆ ಬರ್ತಾನೆ ಚಿತ್ತಗೊಟ್ಟು ಕೇಳ್ರಿ ಆಗಲಿ